ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬ್ರೇಕ್ಫಾಸ್ಟ್ ತಿಂಡಿ ತೋರಿಸ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಮಾಡೋಂಥದ್ದು ರವೆ ಇಡ್ಲಿ. ಸಾಮಾನ್ಯ ಎಲ್ಲರೂ ಮಾಡ್ತಾರೆ, ಆದರೆ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ತುಂಬ ಮೃದುವಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದು ಸಾಂಬಾರು ಮತ್ತು ಚಟ್ನಿ ಜೊತೆ ಸೇರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಹೋಟೆಲಲ್ಲೆಲ್ಲ ಮಾಡ್ತಾರಲ್ವ, ಅದೇ ರೀತಿಯಾಗಿ ಬರುತ್ತೆ. ತುಂಬ ರುಚಿಯಾಗಿ ಮೃದುವಾಗಿ ಬರುತ್ತೆ. ಹೋಟೆಲಲ್ಲಿ ಹೆಂಗೆ ಕೊಡ್ತಾರೆ ರವೆ ಇಡ್ಲಿ ಹೆಂಗಿರುತ್ತೆ ಅದೇ ರುಚಿಯಲ್ಲಿ ಮನೆಯಲ್ಲಿ ಮಾಡಿದ್ದೀನಿ. ಹೋಟೆಲ್ ಮಾಡುವಂಥ ರವೆ ಇಡ್ಲಿ ನೀವು ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ ಆಗುತ್ತೆ, ಹೆಚ್ಚು ಟೈಮ್ ತೊಗೊಳ್ಳಲ್ಲ, ಬೇಗ ಆಗುತ್ತೆ. ರವೆ ಮಾತ್ರ ಉಪಯೋಗಿಸೋದಲ್ವ, ಆದ್ದರಿಂದ ಇದಕ್ಕೆ ನಾನು ಫಸ್ಟು ಫ್ರೈಯಿಂಗ್ ಪ್ಯಾನ್ ಇಟ್ಟುಕೊಂಡು 1 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕು ಅಂದರೆ ಅಡುಗೆ ಎಣ್ಣೆ ಉಪಯೋಗಿಸ್ಕೋಬೋದು, ತುಪ್ಪನೇ ಆಗಬೇಕು ಅಂತ ಏನಿಲ್ಲ. ನಾನಿಲ್ಲಿ ತುಪ್ಪ ಉಪಯೋಗಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಗೋಡಂಬಿ ಅರ್ಧ ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸುಮ್ಮನೆ ಡೆಕೋರೇಷನ್ಗೆ ಇರೋವಂಥದ್ದು, ಕಂಪಲ್ಸರಿ ಅಲ್ಲ. ನಾನಿಲ್ಲಿ ತಗೊಂಡಿದ್ದೀನಿ ಅಷ್ಟೇ, ನೀವು ಬೇಡ ಅಂದರೆ ಇದು ಮಾಡಬೇಕಾಗಿಲ್ಲ. ಅರ್ಧ ಭಾಗ ಮಾಡಿರೋದು, ಹಾಫ್ ಮಾಡಿರೋದು ಗೋಡಂಬಿ, ಇಡಿಯನ್ನು ಹಾಫ್ ಮಾಡಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಅಷ್ಟೇ, ಹೆಚ್ಚು ತಗೊಂಡಿಲ್ಲ. ಇದು ಸುಮ್ಮನೆ ಡೆಕೋರೇಷನ್ಗೆ ಮೇಲೆ ಪ್ರತಿ ಇಡ್ಲಿಗೂ ಮಧ್ಯದಲ್ಲಿ ಹಾಕ್ಕೊಳ್ಳೋಕ್ಕಷ್ಟೇ, ಅದು ಕಂಪಲ್ಸರಿ ಅಲ್ಲ. ನೋಡಿ, ಈ ಥರ ಹುರಿದು ತೆಗೆದಿಟ್ಟಿದ್ದೀನಿ, ಕೆಂಪಗಾಗೋವರೆಗೂ ಹುರಿದು. ಈಗ ಅದೇ ತುಪ್ಪಕ್ಕೆ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸಾಸಿವೆ ಸಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಳಿ, ಈ ಥರ ಹುರಿದುಕೊಳ್ಳಿ. ಸಿಮ್ಮಲ್ಲೇ ಇರಲಿ, ಉರಿ ಚಿಕ್ಕದಲ್ಲೇ ಇರಲಿ. ಸಾಸಿವೆ ಸಿಡಿದಾಗ ಕರಿಬೇವು ಹಾಕ್ಕೊಂಡಿದ್ದೀನಿ, 1 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ, 1 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಪರಿಮಳಕ್ಕೆ ಇರೋಂಥದ್ದು. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ಸ್ವಲ್ಪ ಗೋಡಂಬಿ ಚೂರುಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ, ಚೂರು ಮಾಡಿ ಹಾಕ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಕಂಪಲ್ಸರಿ ಅಲ್ಲ, ಅಂದರೆ ಇದು ಒಗ್ಗರಣೆಗೆ ನಿಮಗೆ ಪರಿಮಳಕ್ಕೆ ಏನೆಲ್ಲ ಬೇಕೋ ಅದನ್ನು ಹಾಕ್ಕೋಬೋದು. ಈಗ 3 ಕಪ್ನಷ್ಟು ನಾನು ರವೆ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ರವೆ, ನಾರ್ಮಲಾಗಿ ಬಾಂಬೆ ರವೆ ಅಂತ ಹೇಳ್ತಾರೆ, ಉಪ್ಪಿಟ್ಟು ರವೆ ಅಂತ ಹೇಳ್ತಾರಲ್ವ, ಅದು 3 ಕಪ್ ತೊಗೊಂಡಿದ್ದೀನಿ. ಇದನ್ನು ಈ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ ಹಾಕಿರೋ ತುಪ್ಪ ಇರುತ್ತಲ್ವ, ಅದರಲ್ಲಿ ಒಗ್ಗರಣೆ ಸಹಿತ ಈ ಥರ ಫ್ರೈ ಮಾಡ್ಕೋಬೇಕು. ನೀವು ಒಂದು 5 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಪರಿಮಳ ಬರೋಷ್ಟು, ಹಸಿ ವಾಸನೆ ಹೋಗಿ ಒಳ್ಳೆ ಪರಿಮಳ ಬರುತ್ತೆ ಮತ್ತು ಅರಳತ್ತಲ್ವ, ಆ ಥರ ಆಗಬೇಕು ಚೆನ್ನಾಗಿ. ಆದರೆ ಉರಿ ಮಾತ್ರ ಚಿಕ್ಕದಾಗೆ ಇಟ್ಕೊಂಡಿರಬೇಕು, ಹೈ ಫ್ಲೇಮ್ಗೆ ಇಡಲೇಬೇಡಿ, ಯಾಕಂದರೆ ಇದು ಬೇಗ ಸೀದು ಹೋಗೋದು ರವೆ. ಒಂದು ಸೈಡ್ ಕಪ್ಪು, ಒಂದು ಸೈಡು ಉಳಿಯೋದು, ಹಸಿ ಇರೋದು, ಆ ಥರ ಎಲ್ಲ ಆಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ. ಅದನ್ನು ಚಿಕ್ಕ ಉರಿಲಿಟ್ಟು ಕೈ ಬಿಡದೇ ಕೈ ಆಡಿಸ್ಬೇಕು, ಈ ಥರ ಕೈ ಬಿಡಲೇಬಾರ್ದು. ನೋಡಿ, 5 ನಿಮಿಷದಲ್ಲಿ ಆಯಿತು. ಈಗ ಅದನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ, ದೊಡ್ಡ ಪಾತ್ರೆಗೆ. ಇದನ್ನು ತಣಿಯಕ್ಕೆ ಬಿಡಬೇಕು ಪಾತ್ರೆಗೆ ಹಾಕ್ಕೊಂಡು. ಈ ಥರ ಒಂದು 10 ನಿಮಿಷ 15 ನಿಮಿಷ ಇಟ್ಟಿದ್ದೀನಿ. ಈಗ ತಣ್ಣದಿದೆ ಇದು. ಚೆನ್ನಾಗಿ ತಣ್ಣದ ಮೇಲೆ ಇದಕ್ಕೆ 1 ಕಪ್ಪು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಿಮೆ ಆಗುತ್ತೆ, ಸಾಕಾಗಲ್ಲ, ಆದರೂ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೀರು ಸೇರಿಸಿ ಹೆಚ್ಚು ಮಾಡ್ಕೊಳ್ಳಿ. ನೀರು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು, ಇದು ಮುಳುಗೋಷ್ಟು ಅಂದರೆ ನೆನೆಯುವಷ್ಟು, ರವೆ ನೆನೆಯುವಷ್ಟು ನೀರು ಸೇರಿಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳೋದು, ಯಾಕೆಂದರೆ ಜಾಸ್ತಿ ಆಗಬಾರ್ದಲ್ವ ಒಂದೇ ಸಾರಿಗೆ. ಆಮೇಲೆ ಬೇಕಾದಂಗೆ ನೀರು ಸೇರಿಸ್ಕೋಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಹೆಚ್ಚಾಗಬಾರ್ದು, ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ತೀನಿ. ಈ ಥರ ಚೆನ್ನಾಗಿ ಒದ್ದೆ ಆಗೋಷ್ಟು ತಗೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯೋಕ್ಕೆ ಇಟ್ಬಿಡಿ. ಒಂದು 10 ನಿಮಿಷ ನೆನೆಯೋಕ್ಕೆ ಇಟ್ಬಿಡಿ, ಅದನ್ನು ಮುಚ್ಚಿ ಇಟ್ಬಿಡಿ. ಮತ್ತೆ ಈ ಥರ ಚೆನ್ನಾಗಿ ನೀಟ್ ಮಾಡಿಕೊಂಡು ಪಾತ್ರೆಗೆ ಹಾಕಿಬಿಟ್ಟು ಮುಚ್ಚಿ ಇಟ್ಬಿಡಿ ನೆನೆಯೋಕ್ಕೆ. ಸ್ವಲ್ಪ ಎಲ್ಲ ನೀರು ಹೆಚ್ಚು ಹಾಕ್ಕೋಬೋದು ಅಷ್ಟೇ. ಆಮೇಲೆ ನೆನೆದ ಮೇಲೆ ನಮಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ, ಆವಾಗ ಮತ್ತೆ ಹೆಚ್ಚು ಹಾಕ್ಕೋಬೋದು ನೀರು, ನಮಗೆ ರವೆ ಇಡ್ಲಿಗೆ ಎಷ್ಟು ಬೇಕು ಅಂತ. ಈಗ ಇಷ್ಟು ನೆನೆಯೋಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ ನಾನು, ಸ್ವಲ್ಪ ಹೆಚ್ಚು ಅಷ್ಟೇ ನೀರು. ಈಗ ಅಷ್ಟು ಹೊತ್ತಲ್ಲಿ ನಾವು ಕಪ್ ತಯಾರು ಮಾಡ್ಕೊಳ್ಳೋಣ. ನೀವೇನು ಹೇಳ್ತೀರಾ, ಇದಕ್ಕೆ ಬಟ್ಲು ಅಂತಾರೆ ಇಲ್ಲಿ ಬೆಂಗಳೂರು ಕಡೆ ಎಲ್ಲ, ನಮ್ಮ ಕಡೆ ಗಿಣ್ಣಲು ಅಂತೀವಿ ನಾವು. ಇಡ್ಲಿ ಈ ಥರ ಪಾತ್ರೆಯಲ್ಲಿ ಮಾಡೋದು ಊರಲ್ಲೆಲ್ಲ, ಅಟ್ಟಿ ಪಾತ್ರೆಯಲ್ಲಿ ಮಾಡೋದು. ನಾನು ಕುಕ್ಕರಲ್ಲಿ ಮಾಡ್ತೀನಿ ಅಷ್ಟೇ, ಅಟ್ಟಿ ಪಾತ್ರೆಯಲ್ಲಿ ಮಾಡಲ್ಲ. ನಾವು ಇಡ್ಲಿ ಪಾತ್ರೆ ಉಪಯೋಗಿಸಲ್ಲ, ಈ ಥರ ಉಪಯೋಗಿಸೋದು. ನಾನು ಇದನ್ನೇ ಮಾಡೋದು ಈಗಲೂ. ಇದು ದಪ್ಪ ಇರುತ್ತೆ, ದೊಡ್ಡ ಇರುತ್ತೆ. ಒಂದು ತಿಂದರೆ, 1-2 ತಿಂದರೆ ಎಲ್ಲ ಧಾರಾಳ ಹೊಟ್ಟೆ ತುಂಬ ಆಗುತ್ತೆ. ದಪ್ಪ ಇರುತ್ತೆ, ಆದರೆ ಚೆನ್ನಾಗಿ ಬರುತ್ತೆ ಇದರಿಂದ. ಇಷ್ಟು ದೊಡ್ಡ ಇದರಲ್ಲಿ ಮಾಡಿದ್ರೂ ಮೃದುವಾಗಿ ಬರುತ್ತೆ, ಚೆನ್ನಾಗೇ ಬರುತ್ತೆ, ಗಟ್ಟಿ ಆಗಲ್ಲ. ಈಗ ಅದಕ್ಕೆಲ್ಲ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಸ್ವಲ್ಪ, ಆವಾಗ ಆಮೇಲೆ ತೆಗಿಯೋದು ಸುಲಭ ಆಗತ್ತೆ ಅಂತ ಎಣ್ಣೆ ಸವರ್ಕೊಂಡ್ರೆ. ಎಲ್ಲ ಈ ಥರ ಕಪ್ಗಳಿಗೆ
ನಮ್ಮ ಗಿಣ್ಣಲು ಅಂತೀವಿ ನಾವು ಅದನ್ನು. ಇದಕ್ಕೆ ಈ ಥರ ಸವರ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು. ನಮಗೆ ಹಿಟ್ಟು ಎಷ್ಟಿದೆ ಅದನ್ನು ಹೊಂದ್ಕೊಂಡು. ಈಗ ಹಿಟ್ಟು ನೆಂದಿರತ್ತೆ, ನೋಡೋಣ. ನೋಡಿ, ನೆಂದಿದೆ ಹಿಟ್ಟಿದ ಜಾಸ್ತಿ ಆಗಿದೆ ನೆಂದು. ಈ ಥರ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ದೊಡ್ಡ ಮಾಡ್ಕೋಬೇಕು. ಈಗ ಸರಿಯಾಗಿ ಇಡ್ಲಿ ಹಿಟ್ಟಿನ ಹದಕ್ಕೆ ನೀರು ಸೇರಿಸ್ಕೋಬೇಕು. ನಾನು ಕಲಿಸ್ಕೊಂಡು ನೀರು ಸೇರಿಸ್ಕೊಳ್ತೀನಿ. ಈ ಥರ ಒಂದೇ ಸರಿಗೆ ಹಾಕ್ಕೋಬೇಡಿ ಖಂಡಿತ, ಯಾಕಂದರೆ ನೀರು ಜಾಸ್ತಿ ಆಗ್ಬೋದು. ನನಗೆ ಹಂಗೆ ಅನ್ನಿಸುತ್ತೆ. ಒಂದೇ ಸರಿಗೆ ಹಾಕಿದರೆ ಅಂದಾಜು ಸಪ್ಪಿ ಜಾಸ್ತಿ ಆದರೆ ಕಷ್ಟ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಳ್ಳಿ. ಅಭ್ಯಾಸ ಇರೋರು ಹಾಕ್ಕೋಬೋದು ಒಂದೇ ಸರಿಗೆ. ನಾನೆಲ್ಲ ಹೀಗೆ, ನನಗೆ ಅಭ್ಯಾಸ ಇದೆ, ಆದರೂ ನನ್ನ ಅಭ್ಯಾಸನೇ ಹೀಗೆ ಸ್ವಲ್ಪನೇ ಹಾಕಿ ಉಪಯೋಗಿಸೋದು. ನನ್ನ ಸ್ವಭಾವನೇ ಹಾಗೆ. ನನ್ನ ಅಡುಗೆ ವೀಡಿಯೋಗಳು ನೀವು ನೋಡಿದರೆ ಗೊತ್ತಾಗುತ್ತೆ, ರೆಗ್ಯುಲರ್ ಫಾಲೋವರ್ಸ್ ಆಗಿದ್ದರೆ. ಅದು ಯಾಕೆ ಅಂದರೆ ನನಗೆ ಯಾವಾಗಲೂ ಮದುವೆಗೆ ಮೊದಲೇ ಅಮ್ಮ ಹೇಳಿರೋದು, ಒಂದೇ ಸಾರಿಗೆ ಯಾವುದನ್ನು ಹಾಕ್ಕೋಬಾರ್ದು, ಜಾಸ್ತಿ ಆಗೋ ಚಾನ್ಸಸ್ ಇದೆ, ಸ್ವಲ್ಪ ನೋಡ್ಕೊಂಡು ಹಾಕ್ಕೋ ಅಂತ ಯಾವಾಗಲೂ ಹೇಳಿರೋದು. ಅದು ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ ನನಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ, 1 ಚಮಚದಷ್ಟು ಉಪ್ಪು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು. ಇನ್ನೂ ಸ್ವಲ್ಪ ಹಾಕ್ಬೋದು ಅಂತ ಅನ್ನಿಸುತ್ತೆ. ಈ ಥರ ಮಿಕ್ಸ್ ಮಾಡಿ ನೋಡಿದೆ. ಈಗ ಮತ್ತೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಾರಿಗೆ ಹಾಕ್ಕೊಂಡಿಲ್ಲ. ನೋಡಿ, ಫುಲ್ಲು ಸೇರಿಸ್ಕೊಂಡೆ ಕೊತ್ತಂಬರಿ ಸೊಪ್ಪು ನಾನು ಕಟ್ ಮಾಡಿ ಇಟ್ಟಿರೋಂಥದ್ದು. ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಗೊತ್ತಾಗತ್ತೆ ನಮಗೆ. ಆವಾಗ ಸ್ವಲ್ಪ ಕ್ಯಾರೆಟ್ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿ ನೋಡ್ಕೊಳ್ತೀನಿ. ಅದು ನನ್ನ ಮನಸ್ಸಲ್ಲಿ ಅದು ಕೂತ್ಕೊಂಡ್ಬಿಟ್ಟಿದೆ. ಅದನ್ನೇ ಉಪಯೋಗಿಸ್ತಾ ಇರ್ತೀನಿ ಯಾವಾಗಲೂ. ಅದೇ ಇದು ಒಂದೇ ಸಾರಿಗೆ ಹಾಕೋದೇ ಇಲ್ಲ ನಾನು ಯಾವುದನ್ನು. ಈಗ ಮತ್ತೆ ಸ್ವಲ್ಪ ಕಡಿಮೆ ಆಗ್ಬೋದು, ಇನ್ನೂ ಸ್ವಲ್ಪ ಹಾಕ್ಬೋದು ಅಂತ ನನಗೆ ಅನ್ನಿಸುತ್ತೆ. ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ, ನಿಮಗೆ ಕ್ಯಾರೆಟ್ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಅಂದರೆ ಹಾಕ್ಕೋಬೋದು. ಇದೆಲ್ಲ ಆಪ್ಷನಲ್. ಕ್ಯಾರೆಟು ಕಂಪಲ್ಸರಿ ಅಲ್ಲಿ ಇಲ್ಲ ಅಂದರೆ ಹಾಕಬೇಕಾಗಿಲ್ಲ. ಕೆಲವು ನೀವು ಹೋಟೆಲ್ಗೆ ಹೋದರೆ ಕೆಲವು ಕಡೆಯಲ್ಲಿ ಕ್ಯಾರೆಟ್ ಹಾಕ್ತಾರೆ, ಕೆಲವು ಕಡೆ ಹಾಕಲ್ಲ. ಕೆಲವು ಕಡೆ ಸಬ್ಸಿಗೆ ಸೊಪ್ಪು ಹಾಕ್ತಾರೆ, ಕೆಲವು ಕಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ, ಕೆಲವು ಕಡೆ ಕೊತ್ತಂಬರಿ ಸೊಪ್ಪು ಹಾಕಲ್ಲ, ಕರಿಬೇವು ಸೊಪ್ಪು ಹಾಕ್ತಾರೆ. ಈ ಥರ ಅದೆಲ್ಲ ಆಪ್ಷನಲ್, ನಮಗೆ ಇಷ್ಟ ಬಂದಂಗೆ. ಈಗ ಒಂದು ಸ್ವಲ್ಪ 1/4 ಚಮಚದಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಇನ್ಸ್ಟೆಂಟ್ ಆಗಿರೋದ್ರಿಂದ ಕೂಡಲೇ ಮಾಡೋದಲ್ವ ನಾವು. ಹುಳಿ ಬರ್ಸಲ್ಲ, ಅಂದರೆ ಉದ್ದಿನ ಇದ್ರ ಥರ ಮೊದಲನೇ ರಾತ್ರಿ ಮಾಡಿ ಆ ಥರ ಎಲ್ಲ ಮಾಡಲ್ವಲ್ಲ. ಅದರಿಂದ ಸ್ವಲ್ಪ ಒಂದು 1/4 ಚಮಚದಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಹಿಟ್ಟು ಹದ ನಾವು ಯಾವಾಗಲೂ ಮಾಡ್ತೀವಲ್ವ ಅಷ್ಟು ಹದಕ್ಕೆ ಕಲಿಸ್ಕೊಳ್ಳಿ. ಈಗ ನೋಡಿ, ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಅಡಿಯಲ್ಲಿ ನೀರಿಟ್ಟಿದ್ದೀನಿ, ಮತ್ತೊಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಎತ್ತರ ಬರೋಕ್ಕೆ ಪಾತ್ರೆ, ಅದರಲ್ಲೂ ನೀರಿಟ್ಟಿದ್ದೀನಿ. ಪಾತ್ರೆ ಇಟ್ಬಿಟ್ಟು ಅದರ ಮೇಲೆ ಪ್ಲೇಟ್ ಇಡ್ತೀನಿ. ಅದರ ಮೇಲೆ ಈಗ ಕಪ್ಗಳನ್ನು ಇಡ್ತೀನಿ ನಾನು. ಈಗ ನೀರು ಬಿಸಿಗೆ ಇಟ್ಟಿದ್ದೀನಿ, ಗ್ಯಾಸ್ ಆನ್ ಮಾಡಿ. ಈಗ ಕಪ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇದನ್ನು ಮಧ್ಯದಲ್ಲಿ ಇಟ್ಟು ಹಿಟ್ಟು ಹಾಕ್ಕೋಬೇಕು. ಈ ದೊಡ್ಡ ಕಪ್ಪಾಗಿರೋದ್ರಿಂದ ಇದು ಮಧ್ಯದಲ್ಲೇ ನಿಲ್ಲಲ್ಲ, ಆಚೆ ಈಚೆ ಆಗುತ್ತೆ, ಸೈಡ್ಗೆ ಹೋಗುತ್ತೆ. ನೀವು ಇಡ್ಲಿ ಪಾತ್ರೆಯಲ್ಲಿ ಮಾಡೋದಾದರೆ ಆ ಥರ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ತೋರ್ಸೋಕ್ಕೋಸ್ಕರ ನಿಮಗೆ ನಾನು ಈಗ ಮಾಡಿದ್ದೀನಿ. ನೀವು ಇಡ್ಲಿ ಪಾತ್ರೆಯಲ್ಲಿ ಮಾಡೋರಲ್ವ ಎಲ್ಲರೂ, ಹೆಚ್ಚಿನವರು. ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಫಸ್ಟ್ ಆ ಗೋಡಂಬಿ ಇಟ್ಬಿಟ್ಟು ಅದರ ಮೇಲಿಂದ ಈ ಹಿಟ್ಟು ಹಾಕಿದರೆ ನೆಕ್ಸ್ಟ್ ಇಡ್ಲಿ ಆದಾಗ ಆ ಹಿಂದ್ಗಡೆ ಮಿಡ್ಲಲ್ಲಿ ಇರುತ್ತೆ, ಅದು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ತಾರೆ. ನನಗೆ ಇದು ಪ್ರಯೋಜನಕ್ಕೆ ಬರಲ್ಲ ಈ ಕಪ್ಪಲ್ಲಿ ಮಾಡೋದಾದ್ರಿಂದ. ಅದು ಸೈಡಿಗೆ ಹೋಗುತ್ತೆ, ದೊಡ್ಡ ಪಾತ್ರ ಅಲ್ವ, ಕಪ್ಪು ದೊಡ್ಡ ಇರತ್ತಲ್ವ, ಒಂದೇ ಕಡೆ ಇರತ್ತೆ ಅಂತ ಹೇಳಕ್ಕೆ ಬರಲ್ಲ. ನೀವು ಆ ಥರ ಮಾಡ್ಕೊಳ್ಳಿ. ನಾನು ತೋರಿಸೋದಕ್ಕೋಸ್ಕರ ಅದನ್ನು ಮಾಡಿದ್ದೀನಿ ಅಷ್ಟೇ. ಈ ಥರ ಪ್ರತಿಯೊಂದು ಕಪ್ಪಿಗೂ ಈ ಥರ ಹಾಕ್ಕೊಳ್ಳಿ. ಫುಲ್ ಹಾಕ್ಕೊಂಡಿಲ್ಲ ನಾನು, ಸ್ವಲ್ಪ ಬಿಟ್ಟಿದ್ದೀನಿ. ಉಬ್ಬೋದಕ್ಕೆ ಜಾಗ ಬೇಕಲ್ವ ಅದು, ಅದಕ್ಕೋಸ್ಕರ ಸ್ವಲ್ಪ ಬಿಟ್ಟಿದ್ದೀನಿ. ನೋಡಿ, ಇಲ್ಲಿ ಕಪ್ಪನ್ನು ತಂದು ಇಡ್ತೀನಿ. ಪ್ಲೇಟಲ್ಲಿ ಫುಲ್ಲು ಜಾಗ ಇರುವಷ್ಟು ಇಟ್ಕೊಳ್ತೀನಿ. 4ರಿಂದ 5 ಆಗುತ್ತೆ, 5 ಕಪ್ ಇದೆ. ಈಗ ಮಿಡ್ಲಲ್ಲಿ ಒಂದು ಸ್ವಲ್ಪ ಜಾಗ ಇದೆ, ಒಂದು ಇಟ್ಕೋಬೋದು. ಆದರೆ ಇನ್ನೂ 1-2 ಇದೆಯಲ್ವ, ಅದನ್ನು ಹೆಂಗೆ ಬೇಯಿಸೋದು, ಅದು ಕಷ್ಟ ಆಗುತ್ತೆ. ನೋಡಿ, ಈ ಥರ ಇಟ್ಟು ಬೇಯಿಸ್ಕೋಬೋದು. 5-6 ಇಡ್ಲಿ ಆಗುತ್ತೆ ಅಷ್ಟೇ. ಈಗ ಒಂದು ಗ್ಲಾಸನ್ನು ಮಿಡ್ಲಲ್ಲಿ ಇಡ್ತೀನಿ ನಾನು, ಎತ್ತರ ಆಗೋಕ್ಕೆ. ಅದರ ಮೇಲೆ ಪ್ಲೇಟ್ ಇಟ್ಬಿಟ್ಟು ಈ ಥರ ಅದರ ಮೇಲೆ ಕಪ್ಗಳನ್ನು ಇಡ್ತೀನಿ. ಬೇಕು ಅಂದರೆ ಈ ಗ್ಲಾಸಲ್ಲಿನೂ ಹಿಟ್ಟು ಹಾಕ್ಕೋಬೋದು. ಆವಾಗ ಒಂದು ಇಡ್ಲಿ ಗ್ಲಾಸಲ್ಲೂ ಆಗುತ್ತೆ, ಜಾಸ್ತಿ ಹಿಟ್ಟಿದ್ರೆ. ಈಗ ಅಕ್ಕಿ ಇಡ್ಲಿ ಎಲ್ಲ ಜಾಸ್ತಿ ಇದ್ದರೆ ಈಗ ಇದರ ಮೇಲೆ ಕಪ್ಗಳನ್ನು ಇಡ್ತಾಯಿದ್ದೀನಿ. ನಾನೀಗ ಇಲ್ಲಿ ಗ್ಲಾಸಿಗೆ ಏನೂ ಇಟ್ಕೊಂಡಿಲ್ಲ. ನೀವು ಹಿಟ್ಟು ಹಾಕ್ಕೋಬೋದು ಅದಕ್ಕೆ, ಇಡ್ಲಿ ಹಿಟ್ಟನ್ನು. ಒಂದು ಇಡ್ಲಿ ಆಗುತ್ತೆ, ಗ್ಲಾಸ್ ಇಡ್ಲಿ. ಈ ಥರ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡ್ತೀನಿ. ಇದಕ್ಕೆ ವೆಯ್ಟ್ ಹಾಕೋದಿಲ್ಲ, ಹೈ ಫ್ಲೇಮ್ ಮಾಡಿ ಸ್ಟೀಮ್ ಬಂದಾಗ ಸಿಮ್ಗೆ ಹಾಕ್ಕೊಳ್ತೀನಿ. ಹೈ ಫ್ಲೇಮ್ ಮಾಡಿ ಸ್ಟೀಮ್ ಸರಿ ಬಂದ ಮೇಲೆ ವೆಯ್ಟ್ ಹಾಕಲ್ಲ, ಬರೀ ಸಿಮ್ಗೆ ಹಾಕ್ಕೊಳ್ತೀನಿ. ಸಿಮ್ಗೆ ಹಾಕಿ 10 ನಿಮಿಷ ಇಟ್ಟರೆ ಸಾಕು, ಚೆನ್ನಾಗಿ ಬೇಯುತ್ತೆ ಅದು. ನೋಡಿ, ಇದೀಗ ಆಗಿದೆ, ಈ ಥರ ಆಗಿದೆ.
ಚೆನ್ನಾಗಿ ಬೆಂದಿದೆ ಇದು. ಒಂದೊಂದೇ ಆಚೆ ತೆಗೆದುಬಿಡೋಣ. ಬಿಸಿ ಇದೆ, ಹುಷಾರಾಗಿ ತೆಗಿಬೇಕಾಗತ್ತೆ. ಇದನ್ನು ಒಂದು 10 ನಿಮಿಷ ಬಿಸಿ ಹೋಗೋಕ್ಕೆ ಇಡಬೇಕು. ನೀವು ಕೂಡಲೇ ತೆಗೆದ್ರೆ ಏಳಲ್ಲ. ಸ್ಪೂನ್ನ ಹಿಂದಿನ ಸೈಡಲ್ಲಿ, ಬ್ಯಾಕ್ ಸೈಡಲ್ಲಿ ಸ್ಪೂನ್ನ ಕಡೆ ತಗೊಂಡು ಈ ಥರ ಸೈಡ್ ಬಿಡಿಸ್ಕೋಬೇಕು. ಕಪ್ಪಿನ ಸೈಡಲ್ಲಿ ಹಿಡ್ಕೊಂಡಿರತ್ತಲ್ವ ಆ ಥರ. ಇದು ಬಿಸಿ ಇದೆ, ನನಗೆ ಕೈ ಹಿಡ್ಕೊಂಡು ಬಿಡಿಸೋದು ಕಷ್ಟ ಆಗ್ತಾಯಿದೆ. ಸ್ವಲ್ಪ ತಣಿಯಕ್ಕೆ ಬಿಡಬೇಕು ನೀವು, ಇಲ್ಲಾಂದರೆ ಹೇಳಲ್ಲ, ಅದು ಬರಲ್ಲ. 10 ನಿಮಿಷ ಸೆಕೆ ಹೋಗೋಕ್ಕೆ ಬಿಡಬೇಕು. ಆಮೇಲೆ ಈ ಥರ ಮಾಡಿದರೆ ಬರುತ್ತೆ. ನೋಡಿ ಮೆತ್ತಗೆ ಬಂದಿದೆ ಇದು. ನೋಡಿ ಎಷ್ಟು ಮೃದುವಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಇದು. ನೋಡಿ ಒಳ್ಳೆ ಮೃದುವಾಗಿ ಬಂದಿದೆ ಇದು. ಇದನ್ನು ಸೈಡ್ ಈ ಥರ ಬಿಡಿಸ್ಕೋಬೇಕಾಗತ್ತೆ ನೀವು. ಸ್ಟೀಲ್ ಕಪ್ಪಾಗಿರೋದ್ರಿಂದ ಅದು ಬಿಸಿ ಇದೆ, ಬೇಗ ತಣಿಯಲ್ಲ. ಕೈಯಲ್ಲಿ ಹಿಡ್ಕೊಳ್ಳೋದು ಸ್ವಲ್ಪ ಕಷ್ಟ, ಹುಷಾರಾಗಿ ಮಾಡ್ಕೋಬೇಕು. ಈ ಥರ ತೆಗೆದ್ರೆ ಬರುತ್ತೆ. ನೋಡಿ ಚೆನ್ನಾಗಿ ಫುಲ್ಲು ಬರುತ್ತೆ, ಎಲ್ಲೂ ಉಳಿಯಲ್ಲ ಕಪ್ಪಲ್ಲಿ. ಅದು ಈ ಥರ ಮೆತ್ತಗೆ ಇರುತ್ತೆ, ಮೃದುವಾಗಿ ಇರುತ್ತೆ, ಉದ್ರುದ್ರಾಗಿ ಬರುತ್ತೆ. ಅದು ನೀವು ತಿನ್ನುವಾಗ ಪುಡಿ ಮಾಡಿದಾಗ ಸಾಂಬಾರು ಮತ್ತು ಚಟ್ನಿ ಈ ಥರ ಮಾಡಿಕೊಂಡು ಸೇರಿಸ್ಕೊಂಡು ತಿಂದರೆ, ಮೊಸರಲ್ಲಾಗಲಿ ಯಾವುದರಲ್ಲೇ ಆದರೂ ತುಂಬ ಚೆನ್ನಾಗಿದೆ. ಕೆಲವು ಸರಿ ಆ ಒಗ್ಗರಣೆ ಹಾಕಿರೋದ್ರಿಂದ ಏನಿಲ್ಲದೇನೂ ತಿನ್ನೋಕ್ಕಾಗತ್ತೆ. ಒಗ್ಗರಣೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೀವು ಬೇಕು ಅಂದರೆ ಸಬ್ಸಿಗೆ ಸೊಪ್ಪು ಹಾಕ್ಕೋಬೋದು, ಕರಿಬೇವು ಸೊಪ್ಪು ಹಾಕ್ಕೋಬೋದು. ನಾನು ಒಗ್ಗರಣೆಗೆ ಮಾತ್ರ ಕರಿಬೇವು ಸೊಪ್ಪು ಹಾಕಿದ್ದೀನಿ, ಹೆಚ್ಚು ಹಾಕಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ನೀವು ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.